पूज्याय राघवेंद्राय सद्धर्मदायितां कल्पवृक्षामतां कामधेनु श्रीबन नारायण महालक्ष्मी देव नमस्ते ಅರಿವಿಗೆ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು. ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ತುಂಬ ರಾಜಯೋಗವನ್ನು ಕೊಡ್ತಾರೆ. ನಿಮಗೆ ಗುರು ಭಯಂಕರವಾದ ರಾಜಯೋಗವನ್ನು ಕೊಡ್ತಾರೆ. ನಿಮಗೆ 4ನೇ ಮನೆ ಅಧಿಪತಿ ಒಂದು 4ನೇ ಮನೆ ಅಂತೀನಿ. ಕನ್ಯಾ ರಾಶಿಯವರಿಗೆ ಧನುಸು ರಾಶಿಯಾಧಿಪತಿ ಮೀನ ರಾಶಿಯಾಧಿಪತಿ ಗುರು ಲಾಭಸ್ಥಾನದಲ್ಲಿದ್ದಾನೆ, ಕಟಕದಲ್ಲಿದ್ದಾನೆ. ನಿಮಗೆ ವಿಪರೀತ ಗುರುಗ್ರಹ ತುಂಬ ಲಾಭ ಕೊಡ್ತಾನೆ. ಸಿಂಹರಾಶಿ ಕೊಟ್ಟಂಥ ತೊಂದರೆ ಬಿಟ್ಟು ಈ ಒಂದು ಕಟಕ ರಾಶಿ ಒಂದು ಸಿಂಹರಾಶಿ ಇಲ್ಲದಿದ್ದ ತೊಂದರೆಯನ್ನು ಕನ್ಯಾ ರಾಶಿಯವರಿಗೆ ಅಪಾರವಾದ ಯೋಗವನ್ನು ಕೊಡ್ತಾನೆ, ಭಯಂಕರವಾದ ಯೋಗವನ್ನು ಕೊಡ್ತಾನೆ. ನೀವು ಮಾಡಬೇಕಾದ ಇಷ್ಟೇ, ಶನಿ ತುಂಬ ಪವರ್ಫುಲ್ ಆಗಿದ್ದಾನೆ. ಶನಿ ದೃಷ್ಟಿ ನಿಮ್ಮ ಮೇಲೆ ಬೀಳೋದ್ರಿಂದ ಕಾಗೆಗೆ ಊಟ ಹಾಕೋದು, ಕಾಗೆ ಪೂಜೆ ಮಾಡೋದು, ಕಾಗೆಗೆ ಅನ್ನ ಹಾಕೋದು, ಮತ್ತು ಕಪ್ಪು ಬಟ್ಟೆಯನ್ನು ದಾನವನ್ನು ಕೊಡೋದು, ಕಪ್ಪು ಬಟ್ಟೆಯನ್ನು ಕಪ್ಪು ನಾಯಿಗೆ ಅನ್ನ ಹಾಕೋದು, ಕರಡಿಗೆ ಎಲ್ಲರೂ ಜೂವಲ್ಲಿ ಊಟ ಹಾಕೋದು ನಿಮ್ಮ ಲೈಫಲ್ಲಿ ಅಪಾರವಾದ ವೈಬ್ರೇಷನ್ನ ತಂದು ಕೊಡುತ್ತೆ. ನಿಮಗೆ ಭಾಳ ರಾಜಯೋಗ ಇರೋದೆ ಕನ್ಯಾ ರಾಶಿಯವರಿಗೆ. ನಿಮ್ಮ ಜಾತಕದಲ್ಲಿ ಏನಾದ್ರು ಅಪ್ಪಿತಪ್ಪಿ ರಾಹು ದಶೆ ಕೇತು ದಶೆ ನಡೀತಾ ಇದ್ದರೆ ನಿಮ್ಮ ಜಾತಕ, ನಿಮ್ಮ ಲಗ್ನ ಇಲ್ಲ ನಮ್ಮ ರಾಶಿಗೆ ಅವರು ಮಾತ್ರ ಕೆಟ್ಟದಾಗಿರುತ್ತದೆ. ರಾಹು ದಶೆ ಮತ್ತು ಕೇತು ದಶೆ ನಡೀತಾ ಇದ್ದರೆ ನಿಮ್ಮ ಲೈಫಲ್ಲಿ ತುಂಬ ತೊಂದರೆ ಆಗುತ್ತೆ. ನಿಮ್ಮ ಲೈಫಲ್ಲಿ ಅಪಾರವಾದ ಯೋಗ ಬೇಕು ಅಂದರೆ ಆಲಂಗುಡಿ ಗುರು ಟೆಂಪಲ್ನ ಆರಾಧನೆ ಮಾಡಿ. ನಿಮ್ಮ ಮನೆಯಲ್ಲಿ ಸಾಕಷ್ಟು ಯೋಗ ಈ ಒಂದು ತಿಂಗಳಲ್ಲಿ ತುಂಬ ರಾಜಯೋಗ ಇರುತ್ತೆ. ನೀವು ಮಲಗೋ ಬೆಡ್ಶೀಟು ನಿಮ್ಮ ರೂಮು ಎಲ್ಲ ಯೆಲ್ಲೋ ಕಲರ್ನ ಯೂಸ್ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಗ್ರೀನ್ ಕಲರ್ ಯೂಸ್ ಮಾಡಿ, ಬ್ಲೂ ಕಲರ್ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ನೀವು ಪಚ್ಚೆ ಮತ್ತು ಡೈಮಂಡ್ ಎರಡನ್ನೂ ಕೂಡ ಹಾಕಿದ್ರೆ ತುಂಬ ಲಕ್ಕನ್ನು ಬರುತ್ತೆ. ಮತ್ತು ಕುಬೇರ ಗ್ರಹದ ಸ್ಟೋನನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಭಯಂಕರವಾದ ಲಕ್ಕನ್ನು ಕೊಡುತ್ತೆ. ಕುಬೇರ ಗ್ರಹದ ಸ್ಟೋನನ್ನು ಯೂಸ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಹೋಗುತ್ತೆ. ಕುಬೇರ ಗ್ರಹದ ಸ್ಟೋನು ನಿಮ್ಮಲ್ಲಿ ಯೂಸ್ ಮಾಡಿ. ಆಮೇಲೆ ನಮ್ಮಲ್ಲಿ ಸಿಗುವಂಥ ವಾಸ್ತು ಸಂಬಂಧಪಟ್ಟಂಥ ಸ್ಟೋನನ್ನು ಯೂಸ್ ಮಾಡಿ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ನಿಮ್ಮ ಕೈಯಲ್ಲಿ ಏನಾದರೂ ಕೂಡ ಒಂದು ಕನ್ಯಾ ರಾಶಿಯವರಿಗೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಈ ವರ್ಷದಲ್ಲಿ ಬುಧನ ಟೆಂಪಲ್ಲು, ಮಧುರೆ ಮೀನಾಕ್ಷಿ ಟೆಂಪಲ್ನ ನೀವು ಹೋಗಿ ದರ್ಶನ ಮಾಡಿದ್ರೆ ನಿಮ್ಮ ಜೀವನ ಪಾವನ ಆಗುತ್ತೆ. ಮಧುರೆ ಮೀನಾಕ್ಷಿ ಟೆಂಪಲ್ನ ಮಿಸ್ ಮಾಡ್ದಲ್ಲೇ ಹೋಗಿ ನೋಡಿ. ಅದೇ ರೀತಿಯಲ್ಲಿ ನಿಮಗೆ ಅಪಾರವಾದ ಯೋಗವನ್ನು ಕೊಡುವಂಥ ಗ್ರಹಗಳನ್ನೇ ಗುರುನು, ಬುಧನು, ಶುಕ್ರನು, ಕುಜಗ್ರಹನು ಭಯಂಕರ ಲಕ್ಕನ್ನು ಕೊಡ್ತಿದ್ದಾನೆ. ಇದು ಬೆನಿಫಿಟ್ ಅಂದರೆ ಬೆನಿಫಿಟ್ಟು ನಿಮ್ಮ ಲೈಫಲ್ಲಿ. ಇವೆಲ್ಲವನ್ನೂ ಕೂಡ ನೀವು ಸ್ಟೋನಾಗಿ ಬಳಸ್ಬೋದು. ತುಂಬ ಲಕ್ಕನ್ನು ತಂದು ಕೊಡುತ್ತೆ. ನೀಲವನ್ನು ಹಾಕಿದರೆ ದಯವಿಟ್ಟು ಬಿಚ್ಚಿಡಿ ನಿಮ್ಮ ಲೈಫಲ್ಲಿ. ವೈಡೂರ್ಯವನ್ನು ಹಾಕಿದರೆ ಬಿಚ್ಚಿಡಿ. ಮತ್ತು ಕನ್ಯಾ ರಾಶಿಯವರು ಗೋಮೇಧಿಕ ಹಾಕಿರೋ ದಯವಿಟ್ಟು ಬಿಚ್ಚಿಡಿ. ಗೋಮೇಧಿಕನ್ನು ಕೂಡ ನೀವು ಹಾಕಬೇಡಿ, ಇದನ್ನು ದಯವಿಟ್ಟು ಬಿಚ್ಚಿಡಿ. ಈ 3 ಸ್ಟೋನು ನಿಮ್ಮ ಮನೆಯಲ್ಲಿ ಹಾಕಿದರೆ, ನಿಮ್ಮ ಕೈಲಿ ಹಾಕಿದರೆ ನಿಮಗೆ ಬರಬಾರ್ದು ಬರುತ್ತೆ. 100% ಸಾಕಷ್ಟು ತೊಂದರೆ ಕೊಡುತ್ತೆ ಇರುತ್ತೆ. ಶನಿ ದಶೆ ನಡೀತಿದ್ದರಿಂದ ನೀಲ ಹಾಕಬೇಡಿ, ಕೇತು ದಶೆ ನಡೀತಿದ್ದರಿಂದ ವೈಡೂರ್ಯ ಹಾಕಬೇಡಿ, ರಾಹು ದಶೆ ನಡೀತಿದ್ದರಿಂದ ಗೋಮೇಧಿಕ ಹಾಕಬೇಡಿ. ಕನ್ಯಾ ರಾಶಿಯಲ್ಲಿ 3 ಸ್ಟೋನ್ ಅವಾಯ್ಡ್ ಮಾಡಿ ನೀವು ತುಂಬ ಲಕ್ಕನ್ನು ಬರ್ತೀರ. ಅದೇ ರೀತಿಯಲ್ಲಿ ನೀವು ಹುಳ್ಳಿಕಾಳನ್ನು, ಉದ್ದಿನೊಡೆನ ಮತ್ತು ಕಪ್ಪು ಎಳ್ಳನ್ನು ದಯವಿಟ್ಟು ಊಟದಲ್ಲಿ ತುಂಬ ಕಮ್ಮಿ ಊಟ ಮಾಡಿ, ತುಂಬ ಒಳ್ಳೆಯರುತ್ತೆ. ಮತ್ತು ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚು ಬುದ್ಧಿ ಜಾಸ್ತಿ ಆಗೋದ್ರಿಂದ ನೀವು ಏನಪ್ಪ ಅಂದರೆ ಬೂದುಗುಂಬಳಕಾಯಿ ಬಳ್ಳಿ ಊಟಗಳು ಭಾಳ ವಿಶೇಷವಾಗಿ ಸೊರೆಕಾಯಿಯನ್ನು ಊಟ ಮಾಡಿ, ಸೊಪ್ಪಿನ ಪದಾರ್ಥವನ್ನು ಅತಿ ಹೆಚ್ಚು ಊಟ ಮಾಡಿ, ತೊಗರಿಬೇಳೆ ತುಂಬ ಚೆನ್ನಾಗಿ ಊಟ ಮಾಡಿ, ಮತ್ತು ಅವರೆಕಾಳು ಚೆನ್ನಾಗಿ ಊಟ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಭಾಳ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಆ ಥರ ಸ್ಟೋನ್ ಏನಾದ್ರು ಇದ್ದರೆ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಮೈಲಿ ಹಾಕ್ಬಿಡಿ. ಕನ್ಯಾ ರಾಶಿಯವರಿಗಂತೂ ತುಂಬ ಲಕ್ಕು ಭಯಂಕರವಾಗಿದೆ. ಈ ಒಂದು ತುಂಬ ರಾಜಯೋಗ. ನಿಮ್ಮ ಲಕ್ಕಿ ನಂಬರ್ 5, 14, 23 ಅತಿ ಹೆಚ್ಚು ಫಾಲೋ ಮಾಡಿ. ಅದೇ ರೀತಿಯಲ್ಲಿ 3, 12, 21, 39ನೇ ತಾರೀಕಿನ 3, 12, 21, 30 ಫಾಲೋ ಮಾಡಿ. ಅದೇ ರೀತಿಯಲ್ಲಿ 6, 15, 24 ತುಂಬ ಲಕ್ಕನ್ನು ತಂದು ಕೊಡುತ್ತೆ. ನೀವು ಅವಾಯ್ಡ್ ಮಾಡ್ಬೇಕಾದ್ರೆ ನಂಬರ್ಸ್ ಒಂದೇ. 4, 13, 22, 31 ಅವಾಯ್ಡ್ ಮಾಡಿ. ಅದೇ ಥರ 8, 17, 26 ಅವಾಯ್ಡ್ ಮಾಡಿ. ನಿಮ್ಮ ಲೈಫಲ್ಲಿ 7, 16, 25 ಅವಾಯ್ಡ್ ಮಾಡಿ. 1, 10, 19 ಅವಾಯ್ಡ್ ಮಾಡಿ. ನಿಮ್ಮ ಲೈಫಲ್ಲಿ ಸಖತ್ ಬಣ್ಣ ಅಂದರೆ ಗ್ರೀನ್, ಯೆಲ್ಲೋ ಕಲರು ಮತ್ತು ಬ್ಲೂ ಕಲರ್ ತುಂಬ ಲಕ್ಕನೇ ಬರುತ್ತೆ. ನೀವು ಬುಧ ದಶೆ ಕನ್ಯಾ ರಾಶಿಯವರಿಗೆ ಬುಧ ಗ್ರಹ ತುಂಬ ಟಾಪ್ ಆಗಿದ್ದರಿಂದ ಅತಿ ಹೆಚ್ಚು ವಾಕ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣ್ತೀರ. ಅತಿ ಹೆಚ್ಚು ಸಕ್ಸಸ್ ರನ್ ಮಾಡಿ ತುಂಬ ಲಕ್ಕನ್ನು ಕೊಡುತ್ತೆ. ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಗ್ರೀನ್ ಬಟ್ಟೆಯನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಗ್ರೀನ್ ಆ್ಯಂಡ್ ಯೆಲ್ಲೋ ಯೂಸ್ ಮಾಡಿ. ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ. ನಿಮ್ಮ ಮಕ್ಕಳು ಓದೋ ಜಾಗ ಗ್ರೀನು ಮತ್ತು ಯೆಲ್ಲೋನ ಯೂಸ್ ಮಾಡಿದ್ರೆ ಭಯಂಕರವಾದ ಲಕ್ಕನ್ನು ತಂದು ಕೊಡುತ್ತೆ. ಆ ಲಕ್ಕಿಗೆ ಒಂದು ಒಳ್ಳೆಯ ಯೋಗ ಇದೆ. ನಮಸ್ಕಾರ, ಒಳ್ಳೆಯದಾಗಲಿ.